ತಂದೆಯಿಂದ ಮಾರಲ್ಸ್ ಅಂತ ಹೇಳ್ತಾ ಇದ್ರಿ. ಜೀವನನೋ ಸಿಚುವೇಶನ್ನೋ ಯಾವುದೋ ಒಂದು ಘಟನೆನೋ ತಂದೆ ಕೊಟ್ಟಿರೋ ದಿ ಬೆಸ್ಟ್ ಅಡ್ವೈಸ್ ಏನು? ಯಾವುದೋ ಒಂದು ನಿಮ್ಮ ಮಾಡಿದ ಇಷ್ಟ ಆಗಲಿಲ್ವೋ ಅಥವಾ ನೀವು ಮಾಡೋದಿದೆಯೋ ಯಾವುದೋ ಕೆಲಸ? ಇಲ್ಲ, ಒಂದು ಹಲವಾರಿದೆ. ಕೆಲವೊಂದು ಇಟ್ ಇಸ್ ಒಂಥರ ಲೈಫ್ ಚೇಂಜಿಂಗ್ ಟಾಕ್ಸ್. ವೆನ್ ಐ ವೆಂಟ್ ಟು ಕಾಲೇಜ್ ಹಿ ಸೆಡ್ ನೌ ಯು ವಿಲ್ ಫೀಲ್ ಅ ಡಿಫ್ರೆಂಟ್ ಟೈಪ್ ಆಫ್ ಲೈಫ್. ನಿನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕು ಅನಿಸುತ್ತೆ, ಕಾಲೇಜ್ ಬಂಕ್ ಮಾಡಬೇಕು ಅನಿಸುತ್ತೆ, ಸಿನಿಮಾಗೆ ಹೋಗ್ಬೇಕು ಅನಿಸುತ್ತೆ. ಡೂ ಎನಿಥಿಂಗ್ ಯು ವಾಂಟ್ ಬಟ್ ಸ್ಟೇ ಇನ್ ಒನ್ ವಿಂಡೋ ವೇರ್ ಯು ಕ್ಯಾನ್ ಗೆಟ್ ಔಟ್ ಆಫ್ ದಟ್ ವಿಂಡೋ. ಆ ಒಂದು ಚೌಕಟ್ಟನ್ನು ಬಿಟ್ಟು ಆಚೆ ಹೋಗ್ಬೇಡ, ಅದೊಂದು. ಆಮೇಲೆ ಒಂದ್ಸಲಿ ನನಗೆ ನೆನಪಿರೋದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸು. ಅದರಲ್ಲಿ ನಾನು, ನನ್ನ ಫ್ರೆಂಡ್ ದೇವಿಕಾ ಅಂತ, ಆಮೇಲೆ ನಮ್ಮ ಶ್ರೀನಾಥ್ ಮಾಮ ಇದ್ದಾರಲ್ಲ ಅವಳ ಮಗಳು ಅಮೂಲ್ಯ, ನಾವು 3 ಜನ ಪರ್ಫಾರ್ಮ್ ಮಾಡ್ತಾಯಿದ್ವಿ. ಮಾಡ್ತಿರ್ಬೇಕಾದ್ರೆ ಒಂದು ಸಿಚುವೇಷನಲ್ಲಿ ಏನಂದರೆ, ಆ ಸಿಚುವೇಶನ್ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಐ ವಿಲ್ ಬಿ ಸ್ಟ್ಯಾಂಡಿಂಗ್ ಸ್ಟಿಲ್, ಯು ಬೋತ್ ಟೇಕ್ ಇಟ್ ಆಫ್, ಬಿಕಾಸ್ ಇಟ್ಸ್ ಅ ಲೇಡಿ ವಾಯ್ಸ್ ಬರ್ತಾಯಿತ್ತು. ಸೊ ನಾನು ಹಿಂದೆ ತಿರ್ಕೊಂಡು ನಿಂತಿದ್ದೆ, ನಮ್ಮಪ್ಪ ನೋಡ್ತಾಯಿದ್ರು. ಐ ಸಾ ಹಿಮ್ ಸಿ ಮೀ. ಸೊ ಡ್ಯಾನ್ಸ್ ಮಾಡ್ತಾ ಇರುತ್ತೆ, ಹಿಂದೆ ನಿಂತ್ಕೊಂಡು ಅಂದರೆ ಬೆನ್ನು ಮಾಡಿಕೊಂಡು ನಿಂತಿದ್ದೆ ಆಡಿಯನ್ಸ್ಗೆ. ಇವರಿಬ್ಬರು ಮುಗಿಸಿದ್ರು, ಟರ್ನ್ ಮಾಡ್ಬಿಟ್ಟು ಬಂದು ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಐ ಕಾಂಟ್ ಸಿ ಮೈ ಡ್ಯಾಡ್. ನಾನು ಏನಾಯಿತು, ಪ್ರಾಬ್ಲಿ ಈಸ್ ಗಾನ್ ಟು ದ ರೆಸ್ಟ್ ರೂಮ್ ಏನೋ ಇರಬೇಕು ಅಂದ್ಕೊಂಡೆ. ನೋಡಿದ್ರೆ ಇಡೀ ಶೋ ಕಾಣಿಸ್ಲಿಲ್ಲ ಅವರು. ಸರಿ ಫೈನ್, ಅವಾಗ ಫೋನ್ ಗೀನೆಲ್ಲ. ಐ ಕೇಮ್ ಬ್ಯಾಕ್ ಹೋಮ್. ಹಿ ವಾಸ್ ವೆರಿ ಆ್ಯಂಗ್ರಿ ಆನ್ ಮೀ. ಅವ್ರು ನಂಗೆ ಇವತ್ತಿನವರೆಗೂ ಹೊಡೆದಿಲ್ಲ, ಆಯಿತಾ. ಒಂದು ದಿನಾನೂ ಕೈ ಮಾಡಿಲ್ಲ, ನನಗೆ ಒಂದು ದಿನಾನೂ ಮಾಡಿಲ್ಲ. ನಮ್ಮಮ್ಮ ಕೈಯೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ, ದಟ್ ಈಸ್ ದ ಡಿಫ್ರೆಂಟ್ ಥಿಂಗ್. ನಮ್ಮಪ್ಪ ಮುಟ್ಟೇ ಇಲ್ಲ ಆ ವಿಚಾರವಾಗಿ. ಸೊ ಹಿ ವಾಸ್ ವೆರಿ ಆ್ಯಂಗ್ರಿ ಇನ್ ದ ಸೆನ್ಸ್, ನಾನು ಕೋಪ ಮಾಡ್ಕೊಂಡಲ್ಲ, ಲೈಕ್ ನೀನು ಮಾಡಿದ್ದೀವತ್ತು ಸರಿನಾ ಅಂತ. ಏನು ಅಂದರೆ, ಅಲ್ಲಿ ಪ್ರೇಕ್ಷಕರು ನಿನಗೆ ನಿಂತಿದ್ರೆ ಬೆನ್ ಮಾಡ್ಕೊಂಡು ನಿಂತಿದೆಯಲ್ಲ, ಹೌ ಕ್ಯಾನ್ ಯು ಶೋ ಯುವರ್ ಬ್ಯಾಕ್ ಟು ದ ಆಡಿಯನ್ಸ್? ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಐ ಡಿ ನಾಟ್ ವಾಂಟ್ ಯಾರಾದರೂ ನನ್ನನ್ನು ನೋಡ್ಬಿಟ್ಟು ನನ್ನ ಮಗ ಹಿಂಗೆ ಮಾಡಿದ್ನಲ್ಲ ಅಂತ ಅವಮಾನ ಆಗಬಾರ್ದು ಅಂತ ನಾನು ಬಂದೆ ಅಂತಂದರು. ಎಂಥ ಪಾಠ ನೋಡಿ ಅದು. ಥಿಯೇಟರ್ ರೂಲ್ ಅದು, ಬೆನ್ ತೋರಿಸ್ಬಾರ್ದು ಯಾರಿಗೂ ಅಂತ. ಸೊ ಬೆನ್ ತೋರಿಸಿ, ಅದು ಒಂದು ಸಿಚುವೇಷನಲ್ಲಿದ್ದರೆ ಓಕೆ, ಬಟ್ ನೀನು ಸ್ಟ್ಯಾಟಿಕ್ಕಾಗಿ ನಿಂತ್ಕೊಂಡ್ಬಿಟ್ಟು ಬೆನ್ ತೋರಿಸ್ಕೊಂಡು ನಿಂತಿದ್ಯಾ ಅಂದರೆ ದಟ್ ಇಸ್ ಅ ಡಿಸ್ರೆಸ್ಪೆಕ್ಟ್ ಯು ಗಿವಿಂಗ್ ಟು ದ ಆಡಿಯನ್ಸ್. ನೀ ಇಲ್ಲಾಂದರೆ ಆಚೆಗೆ ಹೋಗ್ಬಿಡ್ಬೇಕಾಗಿತ್ತು. ಹೂ ಆಸ್ಟ್ ಯು ಟು ಸ್ಟ್ಯಾಂಡ್ ದರ್ ಅಂತ. ಈ ಥರ ಪಾಠಗಳೆಲ್ಲ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಾನು ಕಾಲೇಜಲ್ಲಿ SMRVಲಿ ಡಿಗ್ರಿ ಮಾಡ್ತಿರ್ಬೇಕಾದ್ರೆ, ಫಸ್ಟ್ ಇಯರ್ ಡಿಗ್ರಿಲಿರಬೇಕಾದ್ರೆ ನನಗೆ ಒಬ್ಬ ಮುದುಕನ್ ಕ್ಯಾರೆಕ್ಟರ್ ಸಿಕ್ಕಿತ್ತು, ಆಯಿತಾ. ಇಟ್ ವಾಸ್ ಅ ಸ್ಮಾಲ್ ಪ್ಲೇ ಫಾರ್ ಅಬೌಟ್ 10-15 ಮಿನಿಟ್ಸ್. ಆ ನಾಟಕದಲ್ಲಿ ನಾನು ಮುದುಕ ಆಗಬೇಕಾಗಿತ್ತು. ಜಸ್ಟ್ ಇಮ್ಯಾಜಿನ್ ಅ ಗೈ ಆಫ್ 20-21 ಇಯರ್ಸ್, ದಿಸ್ ಹೈಟ್, ಡೀಸೆಂಟ್ಲಿ ಲುಕಿಂಗ್ ಗುಡ್ ಗೈ ಪ್ಲೇಯಿಂಗ್ ಒನ್ ಮುದ್ಕ. ಹೆಂಗೆ ಅದು, ದಟ್ ವಾಸ್ ಲೈಕ್ ಥರ. ಆಮೇಲೆ ಹೋಗಿ ಕೇಳಿದೆ, ಹೆಂಗೆ ಮುದ್ಕನ್ ಕ್ಯಾರೆಕ್ಟರ್, ಹೌ ಶುಡ್ ಐ ಡೂ ಮೈ ಬಾಡಿ ಲ್ಯಾಂಗ್ವೇಜ್ ಅಂತ ಅಂದಾಗ, ನನ್ನನ್ನು ಲಿಟ್ರಲಿ ಕನ್ನಡಿ ಮುಂದೆ ನಿಲ್ಲಿಸಿ, ನಿನ್ನ ಮುಖ, ನಿನ್ನ ಕಣ್ಣನ್ನು ನೋಡಿಕೊಂಡು, ಫೀಲ್ ದಟ್ ಯು ಆರ್ 50-60 ಇಯರ್ಸ್, ಲೆಟ್ ಮೀ ಸಿ ಅಂದ್ಬಿಟ್ಟು ಎಲ್ಲ ಹೇಳ್ಕೊಟ್ಟಿದ್ದು. ಸೊ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್ ತುಂಬ ಹೇಳ್ಕೊಟ್ಟಿದ್ದಾರೆ, ಅಬೌಟ್ ಲೈಫ್, ಅಬೌಟ್ ಸೇವಿಂಗ್ ಮನಿ, ಎವ್ರಿಥಿಂಗ್. ಆಗಿನ ಕಾಲಕ್ಕೆ ಅತ್ಯಂತ ಜನಪ್ರಿಯ ನಾಯಕ, ನಟ. ಬೇಕು ಅಂದರೆ ಹೆಂಗೂ ಜೀವನಾನ ಲೀಡ್ ಮಾಡಬಹುದು, ಚಂದ ಚಂದ ಕಾರ್ಗಳು ತೊಗೊಂಡು, ಚಂದ ಚಂದ ಮಕ್ಕಳನ್ನ. ನೀವು ಹೇಳಿದ್ರಿ ಆ ಲಕ್ಸುರಿ ಅವರು ಫೀಲ್ ಮಾಡೋದಕ್ಕೆ ಬಿಡಲಿಲ್ಲ ಅಂತ, ಗ್ರೌಂಡೆಡ್ ಇಟ್ಟಿದ್ರು, ಅವರೂ ಗ್ರೌಂಡೆಡ್ ಇದ್ದರು ಅಂತ. ಏನು ಹೇಳ್ತಾ ಇದ್ರು? ಅವ್ರಿಗೆ ಸಿಕ್ಕಿರೋ ಪಾಪ್ಯುಲಾರಿಟಿ ಬಗ್ಗೆ, ಅವ್ರಿಗೆ ಸಿಕ್ಕಿರೋ ಫೇಮ್ ಬಗ್ಗೆ, ಸಿಕ್ತಿದ್ದ ಅವಾರ್ಡ್ಸ್ ಬಗ್ಗೆ ಏನು ಶೇರ್ ಮಾಡ್ತಿದ್ರು? ಹೆಂಗಿತ್ತು ಅವ್ರದ್ದು ಥಾಟ್ ಅದ್ರ ಬಗ್ಗೆ? ಥಾಟ್ ಅಲ್ಲ, ಯು ವಿಲ್ ಬಿ ಸರ್ಪ್ರೈಸ್ಡ್. ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಕೈಂಡ್ ಆಫ್, ಅಂದ್ರೆ ಜಿಮ್ ಶುರು ಮಾಡಬೇಕು ಅಂತಂದಾಗ ನಮ್ಮ ಮನೆ ಹತ್ರ ಯಾವುದೂ ಜಿಮ್ ಇರಲಿಲ್ಲ. ಅಂದರೆ ನಾವು ಬನಶಂಕರಿಗೆ ಶಿಫ್ಟ್ ಆಗಿಬಿಟ್ಟಿದ್ವಿ, ಕತ್ರಗುಪ್ಪೆಗೆ. ಆವಾಗ ನನ್ನ ಹತ್ರ ಡಂಬಲ್ಸ್ ಏನೋ ಇರಲಿಲ್ಲ. ಯಾವ್ದು ಕೊಟ್ಟಿರ್ಬೋದು ನಮ್ಮಪ್ಪ ಡಂಬಲ್ಸ್ ಇಟ್ಟು ಯೂಸ್ಕೊಂಡು ಮಾಡು ಅಂತ? ಯಾವುದು? ಅವ್ರ ಫಿಲ್ಮ್ ಫೇರ್ ಅವಾರ್ಡು ಭಾರ ಇದೆಯಲ್ಲ, ಅವರು ಇಲ್ಲ ಮಾಡು ಅಂತ. ನನಗೆ ಯಾಕೆ ಹಿಂಗೆ ಕೊಡ್ತಾ ಇದ್ದಾರೆ ಅಂತ. ಸೊ ಹೀಸ್ ಲೈಕ್, ಹಿ ವಾಸ್ ಸೋ, ಅಂದರೆ ಹಿ ವಾಸ್ ನಾಟ್ ಇನ್ ಟು ದಿಸ್ ಅವಾರ್ಡ್ಸು ಎಲ್ಲ. ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಡಿಕ್ಲೇರ್ ಆಗಿದೆ ಅಂತ ನಮ್ಗೆ ನ್ಯೂಸ್ ಬರುತ್ತೆ, ಬೆಳಗ್ಗೆ ನೋಡಿದ್ರೆ ಚೇಂಜ್ ಆಗಿರುತ್ತೆ. ಈಸ್ ಲೈಕ್ ಓಕೆ, ನೋ ಪ್ರಾಬ್ಲಮ್, ಅದರಲ್ಲಿ ಏನಿದೆ, ನನ್ನ ಕೆಲಸ ಇಂಪಾರ್ಟೆಂಟ್ ಒಂದು. ಆ್ಯಂಡ್ ಅಷ್ಟು ಸ್ಟೇಟ್ ಅವಾರ್ಡ್ಗಳು, ಫಿಲ್ಮ್ ಫೇರ್ ಅವಾರ್ಡ್ಗಳು, ಹಲವಾರು ಅಂತಾರೆ ಪರ್ಸ್ನಲ್ ಪ್ರೈವೇಟ್ ಅವಾರ್ಡ್ಸು ಅದೆಲ್ಲ. ಬಟ್ ಹೀ ನೆವರ್ ಗೇವ್ ಇಂಪಾರ್ಟೆನ್ಸ್ ಟು ಅವಾರ್ಡ್ಸ್. ಹೀ ವಾಂಟೆಡ್ ಟು ಪರ್ಫಾರ್ಮ್. ಆ್ಯಂಡ್ ಅವರು ಪ್ರತಿಯೊಂದು ಸಿನಿಮಾದಲ್ಲೂ ಪ್ರಾಕ್ಟೀಸ್ ಮಾಡೋರು. ಫಾರ್ ಎಕ್ಸಾಂಪಲ್, ಪಂಚಾಕ್ಷರಿ ಗವಾಯಿ ಮಾಡಬೇಕಾದ್ರೆ ಅಲ್ಲಿಯ ಮಕ್ಕಳನ್ನು ಕೂರಿಸ್ಕೊಂಡು ಮಾತಾಡ್ತಾಯಿದ್ರು. ಅಂದರೆ ಆ ಶಾಲೆಯ ಮಕ್ಕಳು, ಅಜ್ಜಾರ ಮಕ್ಕಳು ಅವ್ರನ್ನ ಕೂರಿಸ್ಕೊಂಡು ಮಾತಾಡೋರಂತ. ಏನಪ್ಪ, ಏನು ಮಾಡ್ತಿದ್ಯಾ, ಯಾವಾಗ ನೀನು ಇದು ಮಾಡೋದು ಅಂತಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ ಕಲ್ತ್ಕೊಂಡು ಅವ್ರ ಕಣ್ಣು ಮಾಡೋದು, ಅದೆಲ್ಲ ಹಿ ಯೂಸ್ ಟು ಪ್ರಾಕ್ಟೀಸ್. ಸೊ ದಟ್ ಕೈಂಡ್ ಆಫ್ ಅ ಪರ್ಸನ್ ಲೋಕೇಶ್ ವಾಸ್. ಸೊ ಆ ಥರ ಮೌಲ್ಯಗಳು ಅದನ್ನೆಲ್ಲ ಹೇಳ್ಕೊಟ್ಟಾಗ
ಐ ಕ್ಯಾನ್ ರಿಲೇಟ್ ಇಟ್ ಸೋ ವೆಲ್. ಇವಾಗ ಅದನ್ನು ನನ್ನ ಮಗನಿಗೆ ಹೇಳ್ಕೊಡೋದು ಸುಲಭ ಆಗುತ್ತೆ. ವಂಡರ್ಫುಲ್. ಅಮ್ಮನ ಬಗ್ಗೆ ಮಾತಾಡಲೇಬೇಕು. ಅಮ್ಮ ಒಂದು 60-65 ವರ್ಷ ಇಂಡಸ್ಟ್ರಿಯಲ್ಲಿ ಸವಸಿದ್ದಾರೆ. ಸೊ ಅಮ್ಮ ಆಗಿ ಒಬ್ಬ ಕಲಾವಿದೆಯಾಗಿ ಹೆಂಗೆ ನೋಡ್ತೀರಿ? ಒಬ್ಬ ಅಮ್ಮ ಆಗಿ ಶಿ ಇಸ್ ದ ಬಿಗ್ಗೆಸ್ಟ್ ಕ್ರಿಟಿಕ್ ವಿ ಹ್ಯಾವ್, ಮೀ ಆ್ಯಂಡ್ ಮೈ ಸಿಸ್ಟರ್. ಎಸ್ ನಮ್ಮ ಕೆಲಸ ಯಾವುದೂ ಇಷ್ಟ ಆಗಲ್ಲ. ಹೌದಾ? ಹಾಂ ಹೌದು. ಆಮೇಲೆ ಎಲ್ಲೋ ಒಂದು ಕಡೆ ಏನು ಹೇಳು ಅಂದಿರ್ತೀನಿ, ಅದು ಹೇಳು ಅಲ್ಲ, ಕನ್ನಡ ಕರೆಕ್ಟಾಗಿ ಮಾತಾಡು. ಅಮ್ಮ ಆ್ಯಂಕರಿಂಗ್ ಲಿಬರ್ಟಿ ಅಮ್ಮ ಅದು. ಇವಾಗ ಏನೈತೆ ಪಿಕ್ಚರಲ್ಲಿ ಅಂದಿರ್ತೀನಿ, ಐತೆ ಅನ್ಬಾರ್ದು ಕಣೋ, ಏನಿದೆ ಅಂತ ಹೇಳ್ಬೇಕು. ನಾನು ರಾಜ್ಕುಮಾರ್ ಫ್ಯಾನು, ಐತೆ ಅಂತೀನಿ. ಹೊಟ್ಟೆ ಚಿರುಗುಡುತ್ತೈತೆ ಹಾಗೆ ಮುದ್ದೆ ಉಣ್ಣೋ. ಇವಾಗ ಹೇಳು, ನಿನ್ನ ಹತ್ರ ಆರ್ಗ್ಯೂ ಮಾಡೋಕ್ಕಾಗಲ್ಲ, ಸ್ಪಷ್ಟವಾಗಿ ಮಾತಾಡಬೇಕು ಕನ್ನಡ ಅಂತ ಅವರು. ಸೊ ಕನ್ನಡ ಸ್ಪಷ್ಟವಾಗಿರಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಉದ್ದೇಶ. ಐ ಸೆಡ್ ಓಕೆ ಫೈನ್. ಬಟ್ ಆ್ಯಸ್ ಎನ್ ಆ್ಯಕ್ಟ್ರೆಸ್ ಶಿ ಈಸ್ ಅಮೇಝಿಂಗ್. ಶಿ ಈಸ್ ಸೋ ಮಚ್ ಆಫ್ ಎನರ್ಜಿ. ಭಗವಂತ ಹಂಗೆ ಇಟ್ಟಿರಪ್ಪ. ಏನಂದರೆ ಅವ್ರಿಗೆ ಮನೇಲಿದ್ದರೆ ಶಿ ಈಸ್ ನಾಟ್ ಗಿರ್ಜಾಲೋಕೆ. ಶಿ ಡಸಂಟ್ ಲೈಕ್ ಟು ಸ್ಟೇ ಅಟ್ ಹೋಮ್. ಶಿ ವಾಂಟ್ಸ್ ಟು ಗೋ ಔಟ್, ಆಚೆ ಕಡೆ ಹೋಗಬೇಕು, ಯಾವುದೋ ಒಂದು ಫಂಕ್ಷನ್ಗಾದರೂ ಹೋಗಬೇಕು. ಕಾಲಿಗೆ ಯಾವಾಗಲೂ ಚಕ್ರ ಕಟ್ಕೊಂಡಿರ್ತಾರೆ. ಶೂಟಿಂಗ್ ಅಂದ್ಬಿಟ್ರೆ ಶಿ ಈಸ್ ಇನ್ ಹರ್ ಹ್ಯಾಪಿ ಪ್ಲೇಸ್. ಶಿ ಲವ್ಸ್ ಟು ವರ್ಕ್. ಕಾಯಕವೇ ಕೆಲಸ. ಕೊನೆವರೆಗೂ ನೀವು ಶಕ್ತಿ ಇರೋವರೆಗೂ ಕೊನೆಯವರೆಗೂ ಕೆಲಸ ಮಾಡ್ರು. ನಿಮ್ಮ ಕೆಲಸನೇ ನೀವು ಹೋದ್ಮೇಲೆ ನಿಮ್ಗೆ ಗುರ್ತು ಸಿಗೋದು, ರೆಕಗ್ನಿಷನ್ ಅಂತ ಇರೋದು ಕೆಲಸನೇ. ಸೊ ಕೀಪ್ ವರ್ಕಿಂಗ್ ಅಂತ ಶಿ ಪುಷಸ್ ಇಟ್. ಸೊ ಆ ಥರ ಮೊನ್ನೆ ಹೇಳಿದ್ನಲ್ಲ, ಈ ಪ್ರಚಾರದ ಅಬ್ಬರದಲ್ಲಿ ಏನೇನೋ ಯೋಚನೆಗಳು, ಫೈನಾನ್ಸ್ಗಳು, ಅದು ಇದೆಲ್ಲ. ಲೋಕೇಶ್ ಪ್ರೊಡಕ್ಷನ್ ಶುರು ಮಾಡಿದಾಗ ನನ್ನ ಹತ್ರ ದುಡ್ಡು ಕಮ್ಮಿ ಇತ್ತು ಅಂದಾಗ 9 ಲಕ್ಷ ರೂಪಾಯಿ ಒಡವೆ ಕೊಟ್ಬಿಟ್ರು. ತಗೋ ಇದನ್ನು ಫಸ್ಟ್ ತೊಗೊಂಡೋಗಿಡು, ನೀನು ಫಸ್ಟ್ ನಿಮ್ಮ ತಂದೆ ಹೆಸರಲ್ಲಿ ಮಾಡಿದ್ಯಾ, ಐ ವಾಂಟ್ ಯು ಟು ಡೂ ಇಟ್ ಪ್ರಾಪರ್ಲಿ. ಏನು ಮಾಡ್ತೀಯೋ ಬಿಡ್ತೀಯೋ, ಪ್ರಾಜೆಕ್ಟ್ ಹಿಟ್ ಆಗುತ್ತೋ ಬಿಡುತ್ತೋ, ಬಂದವ್ರಿಗೆ ಕರೆಕ್ಟಾಗಿ ಊಟ ಹಾಕಿ ಕಳಿಸ್ಬೇಕು. ನಮ್ಮ ಪ್ರೊಡಕ್ಷನ್ದು ಅದು ರೂಲ್ಸ್ ಇರಬೇಕು ಅಂತ ಕೊಟ್ಟು ಕಳಿಸಿದ್ರು. ಮೊನ್ನೆ ಹಿಂಗೆ ಫೈನಾನ್ಸಲ್ಲಿ ಎಲ್ಲ ಇರುತ್ತಲ್ಲ, ಅದು ಇದು ಅರೇಂಜ್ಮೆಂಟ್ಸು, ಮಣ್ಣು ಮಸಿ ಎಲ್ಲ. ಆಮೇಲೆ ಆ ಸಮಯಕ್ಕೆ ಬೇಕಾಗುತ್ತಲ್ಲ, ಅವಾಗ ಕರೆದ್ರು. ಏನು ಅಂತ, ಇಲ್ಲ ಏನೋ ಅರೇಂಜ್ ಮಾಡ್ತಾಯಿದ್ದೀನಿ. ಅಲ್ಲಿಟ್ಟಿರೋ ಒಡವೆ ಏನಕ್ಕೆ ತೊಗೊಂಡೋಗ, ನೀನು ಯಾರನ್ನೂ ಕೇಳೋದು ನಂಗೆ ಇಷ್ಟ ಇಲ್ಲ ಕಣ. ಹೋಗು, ನೀನು ಮಾಡ್ತಿರೋದು ಏನು ಸಿನಿಮಾಗೋಸ್ಕರ ತಾನೆ. ನೀನೇನು ಕಾರ್ ತೊಗೋತಾ ಇಲ್ಲ, ಬಂಗ್ಲೆ ತೊಗೋತಾ ಇಲ್ಲ, ಯಾರ ಮೇಲೂ ವೇಸ್ಟ್ ಮಾಡ್ತಾಯಿಲ್ಲ, ಯಾವುದೋ ಒಂದು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇಲ್ಲ, ಏನೂ ಮಾಡ್ತಾಯಿಲ್ಲ. ಸಿನಿಮಾಗೋಸ್ಕರ ತಾನೆ. ನನ್ನ ಒಡವೆಗಳಿದೆ, ತೊಗೊಂಡೋಗಿಡು, ಹೋಗು. ನನ್ನ ಮಗ ಯಾರ ಹತ್ರನೂ ಕೇಳೋದು ನಂಗೆ ಇಷ್ಟ ಇಲ್ಲ ಅಂದರೆ ಇವತ್ತಿಗೂ ಶಿ ಈಸ್ ಸಪೋರ್ಟಿವ್. ಆ್ಯಂಡ್ ಮೈ ವೈಫ್ ಆಲ್ಸೋ ಶಿ ಈಸ್ ಲೈಕ್, ನಾನು ಎಲ್ಲ ಹಾಕೊಂಡು ಹೋಗ್ತೀನಿ ಸುಜಾ, ಏನು ನನಗೆ ಯಾಕೆ ಬೇಕು, ನೀನು ಸಿನಿಮಾಗೋಸ್ಕರ ಮಾಡ್ತಾಯಿದ್ದೆ, ನಿನ್ನ ಕೆಲಸಕ್ಕೋಸ್ಕರ ಮಾಡು, ತಗೋ. ವೈ ಆರ್ ಯು ಇವನ್ ಬಾದರ್ಡ್? ಅದನ್ನ ಅಲ್ಮಾರಿಲಿ ಇಟ್ಟಿರ್ತೀವಿ, ಬ್ಯಾಂಕಲ್ಲಿ ಇಟ್ಟಿರ್ತೀವಿ, ತೊಗೊಂಡೋಗಿ ನೀನು. ಇಟ್ಸ್ ಯಾರ್ ಹಾರ್ಡ್ ಆ್ಯಂಡ್ ಮನಿ ದಟ್ ಯು ಬಾಟ್ ಇಟ್ ಟು ಮೀ, ವೆನ್ ಯು ವಾಂಟ್ ಇಟ್ ಯೂಸ್ ಇಟ್ ಅಂತ. ಅಷ್ಟು ಸಪೋರ್ಟಿವ್ ಭಗವಂತ. ಇನ್ನೂ ನಮ್ಗೆ ಆ ಥರದ್ದೆಲ್ಲ ಏನೂ ಇದು ಮಾಡದೇ ಇರಲಿ, ಬಟ್ ಅಷ್ಟು ಸಪೋರ್ಟ್ ಇದ್ದರೆ ಸಾಕು, ನಾವು ವಿ ಕ್ಯಾನ್ ವಿನ್. ಆ್ಯಂಡ್ ಮನಿ ಈಸ್ ಸಮಥಿಂಗ್ ದಟ್ ಈಸ್ ನೆಸೆಸರಿ. ನಮಗೆ ಅಯ್ಯೋ ಅಷ್ಟು ಬೇಕು ಇಷ್ಟು ಬೇಕು ಅಂತ ದೇವರಣೆಗೂ ನಮ್ಮ ಮನೇಲಿ ಯಾರೂ ಇಲ್ಲ. ಆ್ಯಂಡ್ ಎಸ್ಪೆಷಲಿ ನನ್ನ ಹೆಂಡ್ತಿ ಇಲ್ಲ. ಸೊ ಇಲ್ಲ ಅಂದಿದ್ರೆ ಅವಳು ನನಗೆ ಅದು ಬೇಕು ಇದು ಬೇಕು ಅಂದಿದ್ರೆ ನಾನು ಸ್ವರ್ಗೋಗ್ಬಿಡ್ತಾ ಇದ್ದೆ. ಲವ್ಲಿ. ಸೊ